ಎಸ್ ಇವತ್ತು ಅಣ್ಣಯ್ಯ ಸೀರಿಯಲ್ನ ರಾಣಿಯವರ ಮದುವೆ ಸಂಭ್ರಮದಲ್ಲಿ ನಾವಿದ್ದೀವಿ. ಈಗ ನಮಗೆ ಸಿಕ್ಕಿರುವಂತದ್ದು ಅಣ್ಣಯ್ಯ ಸೀರಿಯಲ್ನ ಶಿವು ಅವರ 4ನೇ ತಂಗಿ ರಮ್ಯಾ, ಅದ್ರ ಜೊತೆಗೆ ಮಂಜಿ ಅವರು. ಸೊ ಇಷ್ಟು ಇತ್ತೀಚೆಗಷ್ಟೇ ಅವ್ರನ್ನ ದೆವ್ವ ಆಗಿ ನೋಡಿದ್ರಿ, ಎದುರಿಸಿದ್ರಿ. ಅವರೆಲ್ಲಾನು ಕೂದಲೆಲ್ಲಾನು ಕೂಡ ಹಾರಿಸ್ಕೊಂಡು ಎಪಿಸೋಡಲ್ಲೆಲ್ಲಾನು ಕೂಡ ಕನ್ನಡ ಕೆತ್ತಿರೋ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ರು. ಸೊ ರಾಣಿಯವರ ಮದುವೆ ಸಂಭ್ರಮದಲ್ಲಿ ಇವರೆಲ್ಲ ಡ್ಯಾನ್ಸ್ ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡ್ತಿದಾರಂತೆ. ಒಂದಷ್ಟು ವಿಚಾರಗಳನ್ನ ನಾನು ಕೆದಕ್ತಾ ಹೋಗ್ತೀನಿ, ಅವ್ರು ಏನ್ ಹೇಳ್ತಾರೆ ನೋಡೋಣ. ಹಾಯ್, ಹೇಗಿದ್ರೆ ಇಬ್ರು? ಸೂಪರ್ ಸೂಪರ್. ಅಲ್ಲ ಅದಿದ್ರೆ ಇಲ್ಲ, ಅದು ಸೂಪರ್ ಅಂತ ಹೇಳ್ಬೇಕು, ಏನು ಮಾಡಕ್ಕಾಗಲ್ಲ. ಮಧ್ಯರಾತ್ರಿ ಬಂದು ಒಂದು 12 ಗಂಟೆಗೆ ಬಂದ್ಬಿಟ್ಟು ಹೇಗಿದ್ದೀರಾ ಅಂದ್ರೆ ಏನ್ ಹೇಳೋದು ಹೇಳಿ, ಚೆನ್ನಾಗಿದ್ದೀವಿ, ಒಂಥರ ಚೆನ್ನಾಗಿ. ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಸದ್ಯ ನಿಮ್ಮನ್ನ ಈ ಟ್ರೆಡಿಷನಲ್ ಲುಕ್ ಅಲ್ಲಿ ನೋಡ್ತಿದ್ವಿ. ಅವತ್ತಿನ ತರ ಏನಾದ್ರು ಜಿಮ್ಸಿನವ್ರ ತರ ಲುಕ್ ಅಲ್ಲಿ ನೋಡಿದ್ರೆ ಕೂದಲು ಬಿಟ್ಕೊಂಡು? ಸುಮ್ನೆ ನಾನು ಹೋಗಿ ನನ್ ಪಾಡಗ್ ನಾನು ಕೂದಲು ಸಿಕ್ ಬಿಡಿಸ್ತಿದ್ದೆ. ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನು ಏನ್ ಮಾನೆ ಮಾಡ್ಲಿ. ಅದು ಕೂದಲು ಬಿಟ್ಕೊಳ್ದೇ ಇದ್ರು ಅವಳು ಹಂಗೆ ಕಾಣಿಸೋದು ವಿತೌಟ್ ಮೇಕಪ್. ಪಾಪಿ, ನಿಜ ಹೇಳು, ಈಗ ನಿಜ ಹೇಳು, ನಾನು ವಿತೌಟ್ ಮೇಕಪ್ ಹೆಂಗ್ ಕಾಣಿಸ್ತೀನಿ? ಇದು ತುಂಬಾ ಒಳ್ಳೆ ಹುಡುಗಿ, ತುಂಬಾ ಗುಣವಂತೆ, ಸಭ್ಯಸ್ತೆ, ಸುಶೀಲವಂತೆ. ಬಿಡು ಸಾಕು ಬಿಡು, ನಿನ್ ಬಾಯಲ್ಲಿ ಬೇರೆ ಆಗೋದಿಲ್ಲ. ಅವ್ರಿಗೆ ಗೊತ್ತು ನನ್ ಬಗ್ಗೆ, ನಾನು ಎಷ್ಟು ನ್ಯಾಚುರಲ್ ಬ್ಯೂಟಿ, ಸುಂದರಿ ಅಂತ ಗೊತ್ತು. ಕಚ್ತಾಳೆ, ಡವ್ಗಳು ಕಚ್ತಾಳೆ. ಈ ಅಕ್ಕಂಗ ಹಂಗೆಲ್ಲ ಮಾತಾಡ್ತಾರೆ. ಯಾವಾಗ ಹೋಗು. ಅಲ್ಲ, ನಂಗೊಂದು ಡೌಟ್. ಯಾರಾದ್ರೂ ಸ್ನಾನ ಮಾಡಿದಾಗ ಸಿಕ್ ಬಿಡಿಸ್ಕೊಂತಾರೆ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ರೆಡಿಯಾಗಿ ಹೊರಗಡೆ ಹೋದಾಗ ನೀವು ಮಧ್ಯರಾತ್ರಿ 12 ಗಂಟೆಗೆ ಸಿಕ್ ಬಿಡಿಸುವಂತ ಪ್ರಯತ್ನ ಏನಕ್ಕೆ ಮಾಡಕ್ ಹೋದ್ರೆ? ಅದು ಜಿಮ್ಸಿನವ್ರ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅದು ನಮ್ ಡೈರೆಕ್ಟರ್ ಹಂಗೆ ಹೇಳ್ಬಿಟ್ಟಿದ್ರು. ಡೈರೆಕ್ಟರ್ ಅಲ್ಲ, ನಮ್ ರೈಟ್ರು ಹಂಗ್ ಕತೆ. ಅವರು ಒಂದ್ ಮಧ್ಯರಾತ್ರಿ 12:30 ಎದ್ದು ಬರಿಬೇಕಾದ್ರೆ ಈ ಥಾಟ್ ಬಂತಂತೆ. ಅದಕ್ಕೆ ಯಾಕೆ ಅವ್ರು ಬೇಜಾರು ಮಾಡೋದು ಅಂದ್ಬಿಟ್ಟು ಆ ಪ್ರದರ್ಶನ ನಾವು ಕೊಟ್ವಿ, ದೆವ್ವದ ಪ್ರದರ್ಶನ. ಅದನ್ನ ನೋಡಿ ಯಾರು ಜಿಮ್ಸಿನವರು ಟಾಯ್ಲೆಟ್ ಹೋಗ್ಬೇಕು ಅನ್ಕೊಂಡವ್ರು ಎರಡೆರಡು ಮರ್ತು ಮತ್ತೆ ಓಡೋಗಿದ್ರು. ಸದ್ಯ ಅವ್ರು ಅಲ್ಲೇ ಮಾಡ್ಕೊಂಡಿಲ್ಲ. ನಮ್ಮ ಅದೃಷ್ಟ, ನಮ್ಮ ಅದೃಷ್ಟ, ಯಾವ್ದೋ ಒಂದು ಜನ್ಮದ ಪುಣ್ಯ ಅಲ್ಲಿ ಮಾಡ್ಲಿಲ್ಲ ಅಷ್ಟೇ. ನಿಮ್ಮ ಕಾಂಬಿನೇಷನ್ಸ್ ಆಗಿರ್ಬೋದು, ನಿಮ್ಮ ಮತ್ತೆ ಇತ್ತೀಚೆಗೆ ನಿಮ್ಮ ಮತ್ತೆ ಶಿವ ಅವ್ರದ್ದು ಇತ್ತು ರೀಸೆಂಟ್ ಆಗಿ, ಹೋದ್ ಸಲ ಹಳೆದೆಲ್ಲಾನು. ಈಗ ನಿಮ್ಮ ಮತ್ತೆ ಪಾರು ಅವ್ರದ್ದು ಹಾಗೇನೆ ಒಂದಷ್ಟು ಫನ್ನಿ ಎಲಿಮೆಂಟ್ಸ್ ಎಲ್ಲಾನು ಕೂಡ ಬರ್ತಾ ಇದೆ. ಮತ್ತೆ ನಿಮ್ಮ ಮತ್ತೆ ಗುಂಡಮ್ಮನ್ ಸೀನ್ಸ್ ಕೂಡ ಒಂದಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಎಪಿಸೋಡ್, ಮುಂದಿನ ಎಪಿಸೋಡ್ಗಳಲ್ಲಿ? ಅದ್ರ ಜೊತೆಗೆ ಆಡಿಯನ್ಸ್ ಎಲ್ಲ ಹೆಂಗ್ ರಿಯಾಕ್ಟ್ ಆಗ್ತಿದ್ದಾರೆ ಅಂತ? ಆಕ್ಚುಲಿ ಇದು ಶುರು ಆದಾಗ ಈ ಸೀರಿಯಲ್ ನನ್ನ ಪಾತ್ರ ಮಾವನ್ಗೆ ಕಾಳು ಹಾಕೋದು ಅದೆಲ್ಲ ಶುರು ಆಯ್ತು. ಅದಾದ್ಮೇಲೆ ನನ್ ದುರಾದೃಷ್ಟಕ್ಕೆ ಈ ಪಾರು ಬಂದಮ್ಮ. ಕಂಪ್ಲೀಟ್ ಮಾಡ್ತೀನಿ. ಅವಳ ಡೈಲಾಗ್ ಅಲ್ಲೇ ಹೇಳ್ಸಿದ್ವಿ ನಾವು, ಮದ್ವೆ ಮುಂಜಿಗ್ ಬರೋ ಮಂಜಿ ಅಂತ. ಅಂದ್ರೆ ಇವಳು ಏನಂದ್ರೆ ಎಲ್ಲ ಮನೇಲಿ ಏನಾರು ಐ ಆಮ್ ಕಮಿಂಗ್ ಫಾರ್ ಓನ್ಲಿ ಮದ್ವೆ ಮುಂಜಿ, ಅದೇ ರೀತಿ ಬರೀ ಮದ್ವೆಗೆ ಕರೆಸ್ತವ್ರೆ. ಹಂಗಂತ ಸುಮ್ನೆ ನಿಲ್ಲಿಸ್ತಿಲ್ಲ. ಒಳ್ಳೊಳ್ಳೆ ಡೈಲಾಗ್ಸ್ ನನ್ಗೆ ಅಂತ ಸ್ಪೆಷಲ್ ಆಗಿ ಬಡ್ದು ಸೀನ್ ನ ಕ್ರಿಯೇಟ್ ಮಾಡಿ ಸಖತ್ತಾಗಿ ಬರ್ತಿದೆ. ನಾನು ಯಾವಾಗ ಎಂಟ್ರಿ ಕೊಡ್ತೀನಿ ಆ ಮನೆಗೆ, ಅಷ್ಟು ಬಂಚು ತುಂಬಾ ಚೆನ್ನಾಗಿರುತ್ತೆ. ಜನಗಳು ನನ್ಗೆ ಕಮೆಂಟ್ ಮಾಡ್ತಾರೆ. ಸೆಲ್ಫ್ ಅಪ್ರಿಸಿಯೇಷನ್ ಅಲ್ಲ, ಬಟ್ ಒಳ್ಳೆ ಆ ಕ್ಯಾರೆಕ್ಟರ್ಗೆ, ಆ ಪಾತ್ರಕ್ಕೆ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತಿದೆ. ಅಂದ್ರೆ ಅದು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದೆ. ಆ ಮನೇಲಿರೋ ತಂಗಿದಿರ್ ಜೊತೆ ಇರ್ಬೋದು, ಮಾವನ್ ಜೊತೆ ಇರ್ಬೋದು, ಪಾರು ಜೊತೆ ಇರ್ಬೋದು. ಈಗ ಸೀನಾ ಬೇರೆ ಆಡ್ ಆಗಿದ್ದಾನೆ. ಒಂಥರ ಚೆನ್ನಾಗಿರುತ್ತೆ ನಮ್ಮ ಬೆಟಾಲಿಯನ್ ಅಲ್ಲಿ. ಮಜವಾಗಿದೆ. ಈಗ ಮದ್ವೆ ಆಗ್ತಿದೆ ರಾಣಿದಲ್ವಾ, ರಾಣಿ ಮದ್ವೆ ಆಗ್ತಿದೆ. ಇದು ಮುಗಿದ್ಮೇಲೆ ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಾ ಇಲ್ಲ ನಮ್ಮ ಮಾವನ ಮನೇಲಿ ಇರ್ತೀನಾ, ಮನೇಲಿ ಇಟ್ಕೊಂಡೇನ್ ಅದು ಗೊತ್ತಿಲ್ಲ, ನೋಡ್ಬೇಕು. ಮೇ ಬಿ ಕಳ್ಸಲ್ಲ ಅನ್ಸುತ್ತೆ ಕಣೆ. ರಾಣಿ ಅಕ್ಕ ಹೋದ್ಮೇಲೆ ಮನೇಲಿ ಪಾತ್ರೆ ತೊಳೆಯೋರು ಯಾರು ಇಲ್ಲ. ನೀನಿದೆಯಲ್ಲ, ನಾನೇ ನಾನು ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೋಗ್ತೀನಿ ಅಂತ ಸೀರಿಯಲ್ ಶುರು ಆದಾಗಿಂದ ಸ್ಕೂಲ್ ಬ್ಯಾಗ್ ಹಾಕೋತಾಳೆ, ಯೂನಿಫಾರ್ಮ್ ಹಾಕೋ ಹೊರಗಡೆ ಬರ್ತಾಳೆ. ಒಂದಿನ ಸ್ಕೂಲ್ಗೆ ಹೋಗಿರೋದು ನೋಡಿಲ್ಲ ನಾನು. ಅದಕ್ಕೆ ಸೀರಿಯಲ್ ಸ್ಟಾರ್ಟ್ ಆದಾಗ ಹೇಳ್ತಿದ್ದೆ, ಇವಾಗ 9th ಕಂಪ್ಲೀಟ್ ಆಗಿ 10th. ಕಾಪಿ ಮಾಡೋದ್ರೆಲ್ಲ ಪಾಸ್ ಆಗಿ ಮುಂದೆ ಹೋಗ್ತಾರೆ. ಮಂಜಿ ಅವರ ಮದುವೆ ಯಾವಾಗ ಅಂತ? ಯಾಕೆ ಬೇಕು ಈ ರಾತ್ರಿ? ರಿಯಲ್ ಲೈಫ್ ಅಲ್ಲಿ ಮದ್ವೆ, ಮಾವನ್ನ ತುಂಬಾ ಇಷ್ಟಪಟ್ಟಿದ್ದೆ, ಮಾವನ್ನ ಮದ್ವೆ ಆಗ್ಬೇಕು ಅನ್ನೋ ಕನ್ಸ್ ಕಂಡಿದ್ದೆ. ಆದ್ರೆ ಏನ್ ಮಾಡೋದು, ಸ್ವಲ್ಪ ಲಕ್ಕು ಕೈ ಕೊಟ್ಟಿ ನಮ್ಮ ಪಾರುಗ್ ನಾನ್ ಬಿಟ್ಕೊಟ್ಟೆ. ಆದ್ರೆ ಈ ಮದ್ವೆ ಆಗುವ ಯೋಚನೆ ಇನ್ನೂ ಬಂದಿಲ್ಲ. ನಮ್ಮ ಮಾವ ತನ್ನ 2 ತಂಗಿರ್ಗೆ ಆಲ್ರೆಡಿ ಒಂದು ತಂಗಿಗ್ ಮದ್ವೆ ಆಗಿ ಈಗ 2ನೇ ತಂಗಿಗ್ ಮದ್ವೆ ಮಾಡ್ತಿದ್ದಾನೆ. ದೊಡ್ಡ ಮನ್ಸ್ ಮಾಡಿ ನನ್ಗೂ ಮದ್ವೆ ಮಾಡ್ತಾನ ಇಲ್ವಾ ಅನ್ನೋದು ಗೊತ್ತಿಲ್ಲ. ನೋಡೋಣ ಮುಂದಿನ ಕಾಲಘಟ್ಟದಲ್ಲಿ ನನ್ನ ಮದುವೆ ಆಗುತ್ತಾ ಇಲ್ವಾ ಅಂತ ನೀವು ಅಣ್ಣಯ್ಯ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಮಂಜಿಗೆ ತುಂಬಾ ಸಜೆಷನ್ಸ್ ಬರ್ತಿದೆ, ಸೋಮೇಗೌಡನ್ ಜೊತೆ ಮದ್ವೆ ಮಾಡಿ, ಇಲ್ಲ ಪಿಂಕಿನ್ ಮದ್ವೆ ಮಾಡಿ ಸೋಮೇಗೌಡನ್ ಜೊತೆ. ಮೇ ಬಿ ಇವಳು ಸೆಟ್ ಆಗ್ತಾಳೆ ಅನ್ಸುತ್ತೆ. ನನ್ನನ್ನ ಮದ್ವೆ ಆಗೋ ಪುಣ್ಯವಂತ ಯಾರಿದಾನೆ ಅಂತ ನಾನೇ ಇದ್ದೀನಿ ಮೇಡಮ್.
ಬಾಸ್ 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 ಟಿವಿ ಅವರು ನಂಗೆ ನೋಡು ನಂಗೆ ಕಣೆ ಅದೇ ಹೇಳಿಲ್ವಾ ನ್ಯಾಚುರಲ್ ಬ್ಯೂಟಿ, ಒಳ್ಳೆ ಹುಡುಗಿ, ಸುಶೀಲೆ. ಹುಡುಗರು ಈ ತರ ಪ್ರಪೋಸ್ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ನನ್ ಇನ್ನು ನನ್ ಮನ್ಸು ಮಾವನ ಹತ್ರ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕು ನನ್ಗೆ ಬೇರೆ ಹುಡುಗರನ್ನ ಮದ್ವೆ ಆಗಕ್ಕೆ. ಇಲ್ಲಿ ಏನ್ ಗೊತ್ತಾ, ನನ್ನನ್ ಮದುವೆ ಆಗೋದ್ರಿಂದ ಒಂದು ಟೈಟಲ್ ಬರುತ್ತೆ, ಮಂಜಾ ಮಂಜಿ ಲವ್ ಸ್ಟೋರಿ ಅಂತ. ಅಯ್ಯೋ ಮಂಜಾ ಮಂಜಿ ಅಪ್ಪಾ. ನಾವ್ ಒಂದ್ ಸೀರಿಯಲ್ ಶುರು ಮಾಡೋಣ ಬಿಡಿ ಅಲ್ವಾ, ಒಂದ್ ಎಪಿಸೋಡ್ ಕ್ರಿಯೇಟ್ ಮಾಡಿ. ಚೆನ್ನಾಗಿರುತ್ತೆ. ನಿಮ್ದು ಬಾಸ್ ಚಾನಲ್ ಅಲ್ಲೇ ನಾವು ಟೆಲಿಕಾಸ್ಟ್ ಮಾಡುವ. ಒಳ್ಳೆ ಪೇಮೆಂಟ್ ಕೊಡಿ ಆಯ್ತಾ. ಮದುವೆ ಆದ್ಮೇಲೆ ಪೇಮೆಂಟ್ ಏನಕ್ಕೆ ಮಾಡಿ? ಮದ್ವೆ ಎಲ್ಲ ಯಾಕ್ರಿ, ದುಡಿಬೇಕ್ರಿ, ಸುಮ್ನೆ ಇರಿ, ದುಡಿಯೋಣ. ಮದುವೆ ಆಗಕ್ ಪೇಮೆಂಟ್ ಕೇಳ್ತಿದ್ರ ನನಗೆ? ನಾನ್ ಮದ್ವೆ ಆದ್ರೂನು ನನ್ ಗಂಡನ ಹತ್ರ ನೋಡಪ್ಪ ತಿಂಗ್ಳಿಗೋಸಿ ಇಷ್ಟು ಅಂತ ದುಡ್ಡು ಕೊಟ್ಬಿಡು, ನಿಂಗ್ ಬೇಸಾಕ್ತೀನಿ, ಇಲ್ಲಾಂದ್ರೆ ನಮ್ಮ ಅವ್ವನ್ ಮನೇಲಿ ಇರ್ತೀನಿ ಅಂತೀನಿ. ಥಾಟಲ್ ಇದ್ರೆ ನಿಮ್ ಲೈಫಲ್ಲಿ ಮದುವೆ ಆಗಲ್ಲ. ಈ ತೋಟಲ್ಲಿ ಇರ್ತೀನಿ, ಮದ್ವೆ ಆಗಿ ಏನ್ ಮಾಡ್ಬೇಕು ಬೇಡ. ಇವಳನ್ ಕೇಳಿ, ನಮ್ಮ ಮನೆಯ ಕಿರಿ ಮಗಳು, ಹುಟ್ಟು ತರಲೆ, ಯಾವ್ದು ಕೆಲ್ಸ ಹೇಳಿದ್ರು ಮಾಡಲ್ಲ, ಏನಾದ್ರು ತಲೆ ಮಾಡ್ತಿರ್ತಾಳೆ. ಯಾರಾದ್ರೂ ದೊಡ್ಡವ್ರು ಮಾತಾಡ್ಬೇಕಾರೆ ಮೂಗ್ ತೋರಿಸ್ತಾಳೆ. ಇವ್ರಿಗೊಂಚೂರು ಬುದ್ಧಿ ಹೇಳಿ. ಎಲ್ಲ ಕಲ್ತಿರೋದು ಅಕ್ಕಯಿಂದ, ಸೊ ಏನು ಅಂದ್ರೆ ಅವ್ರಿಗೆ ಒಳ್ಳೇದ್ ಯಾವ್ದನ್ನು ಕಲಿಯಲ್ಲ, ಬರೀ ತರ್ಲೆ ಕೆಟ್ಟ ಬುದ್ಧಿ ಕಲ್ಸ್ಕೊಡ್ತೀವಿ, ನಾನು ಅದನ್ನೇ ಕಲಿಯೋದು ಮಂಜಿ. ಚೆನ್ನಾಗಿ. ಇವರೆಲ್ಲ ಬರೀ ನೀವು ಆನ್ ಸ್ಕ್ರೀನ್ ನೋಡಿದ್ರೆ, ಆಫ್ ಸ್ಕ್ರೀನ್ ನೋಡಿದ್ರೆ ನಾನೇ ಎಷ್ಟೋ ಪರವಾಗಿಲ್ಲ ಸೈಲೆಂಟ್ ಆಗಿ ಒಂದ್ ಕಡೆ ಕೂತಿರ್ತೀನಿ. ಅವಳು ದೊಡ್ಡಕ್ಕ ಒಂಥರ, ಇವಳು ಒಂಥರ, ನೀನೊಂದಕ್ಕ ಒಂಥರ, ಇನ್ನೊಂದು ಅಣ್ಣ ಅತ್ಗೆ ಇನ್ನೋ ಒಂಥರ. ಒಂದೊಂದು ಮುತ್ತುಗಳು, ರತ್ನಗಳು. ರತ್ನ ನಮ್ಮನೆಲ್ಲೇ ಇದ್ದಾಳೆ, ಅದೇ ಒಂದೊಂದು ರತ್ನಗಳು. ಮುತ್ತು ಹೇಳೋಣ, ರತ್ನ ಬೇಡ, ರತ್ನ ಒಬ್ಳೆ ಸಾಕು. ಆಯ್ತು. ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತುಗಳು. ಈಗ ಟು ಬಿ ಸೀರಿಯಸ್ ಬರೋಣ. ಏನಂತಂದ್ರೆ ಪಾರು ಅವ್ರ ಜೊತೆ ಶಿವ ಅವ್ರ ಮದುವೆ ಅಂತೂ ಆಯ್ತು, ಮಂಜಿ ಅವರು ಸಿಂಗಲ್ ಆದ್ರು. ಸೊ ನೆಕ್ಸ್ಟ್ ಮದುವೆ ಆಗ್ಬೇಕು ಅಂದ್ರೆ ಮಂಜಿ ಅವರನ್ನ ವರೆಸಬೇಕು ಅಂತಂದ್ರೆ ಮಂಜಿ ಅವರ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ. ದೇವ್ರೆ, ನೀವ್ ಹಿಂಗ್ ಸಡನ್ ಆಗಿ ಕೇಳ್ಬಿಟ್ರೆ ನಾನ್ ಆನ್ಸರ್ ಕೊಡ್ತೀನಿ. ನಾನ್ ಕಡೆ ಮದ್ವೆ ಆಗೋಳು ಪರವಾಗಿಲ್ಲ, ನಿನ್ ತಂಗಿಯಾಗಿ ನಾನ್ ಕೊಡ್ತೀನಿ. ಇದಕ್ಕೆ ಇವಳ ನಾನು ಎಷ್ಟು 1.5 ವರ್ಷದಿಂದ ನೋಡಿರೋ ಪ್ರಕಾರ ಇವಳು ಹೆಂಗಂದ್ರೆ 12 ಗಂಟೆ ಮೇಲೆ ಅವಳಾಗೆ ಇರಲ್ಲ. ತಿಕ್ಲಿ, ದೊಡ್ಡ ತಿಕ್ಲಿ. ಮಾತಾಡ್ಬಾರ್ದು ಪುಟ್ಟ, ನಿನ್ ಚಿಕ್ಕ ಹುಡುಗಿ ಕಣಿ. ನೋಡಿ ಮೊದ್ಲೇನಂದ್ರೆ ಹೇಳಿ, ಪಾಪ ಚಿಕ್ಕ ಹುಡುಗಿ ಅಂದ್ರಿ, ತಿಕ್ಲಿ ಪಕ್ಲಿ ಅಂತೆಲ್ಲ ಇರೋದ್ನ ಇದ್ದಂಗ್ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ದಾಳ ನಮ್ಮಿಬ್ರದ್ದೆಲ್ಲ ಫುಲ್ ಎಪಿಸೋಡ್ 1 hour ಮಾಡ್ತೀರಾ? ಮಂಜಿ ಬಗ್ಗೆ ಹೇಳ್ತಾರಂದ್ರೆ ಎಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ. ನೀನ್ ಹೇಳ್ದೆ. ಆಯ್ತು ಹೇಳು. 12 ಗಂಟೆ ಮೇಲೆ ಇವಳಾಗಿರಲ್ಲ. ಅದನ್ನ ನೀವು ಟಾಲರೇಟ್ ಮಾಡ್ಕೊಬೇಕು. ಹುಚ್ಚಿ ತರ ಒಬ್ರಿಗೂ ಫೋನ್ ಆಗ್ತಾಳೆ. ಮೊನ್ನೆ ಇದು ಕಾರಲ್ಲಿ ಹೋಗ್ತಾ ಇದೀವಿ, ಲೇಟ್ ಶೂಟ್ ಮುಗಿಸ್ಕೊಂಡು, ನಾಯಿ ನಿಂತೆ ತಾಯಿ ಮಾಡ್ತೀನಿ, ಗಾಡಿ ತೆಗಿತೀನಿ ಅಂತೆ. ಯಾವ್ದೋ ಅಂಕಲ್ ಮೇಲ್ಗಡೆ ಪಾಪ ಲೈಟ್ ಹಾಕೊಂಡ್ ಏನೋ ಕೆಲಸ ಮಾಡ್ತಿದ್ರೇನೋ, ಅಂಕಲ್ ಇದು ಲೈಟ್ ಆನ್ ಮಾಡೋರು ಇರು, ಮಲಗಕ್ ಕೇಳ್ಬರ್ತೀನಿ ಅಂತೆ. ಇಂಥವ್ರನ್ನೆಲ್ಲ ನಂಗೆ ನಿದ್ದೆ ಕೆಟ್ಟಾಗ ಒಂದು ಫುಲ್ ಕೋಪ ಬರುತ್ತೆ. ಫುಲ್ ಕೋಪ ಬಂದು ಫುಲ್ ಫ್ರಸ್ಟ್ರೇಷನ್ ಲೆವೆಲ್ ಹೋದಾಗ ನಾನು ಅದು ಸ್ವಲ್ಪ ಬುದ್ಧಿ ಒಂಚೂರ್ ಲೂಸ್ ಆದಾಗ ಹಂಗ ಆಡ್ತೀನಿ. ನನ್ನ ಒಂದು ಕೂಲ್ ಮಾಡ್ಕೊಳಕ್ಕೆ ನನ್ನ ಟೆಂಪರ್ನ ಆತರ ಆಡ್ತೀನಿ ನಾನು. ಖುಷಿಯಾಗಿರ್ಬೇಕಣೆ ಮುಚ್ಚಿ. ಅವ್ರು ಏನ್ ಕೇಳಿದ್ರು, ನೀನ್ ಏನ್ ಹೇಳ್ತಾ ಇದ್ದೀನಿ, ಅದನ್ನ ಟಾಲರೇಟ್ ಮಾಡ್ಕೊಂಡ್ರೆ ನೀವು ಪಕ್ಕ ಮಂಜಿಗ್ ಸೂಟೇಬಲ್ ಗಂಡು. ಅವಳು ಒಂದೊಂದ್ಸತಿ ಒಂದೊಂದ್ ತರ ಆಡ್ತಾಳೆ. ಅವಳೆಲ್ಲಾ ಮೂಡ್ ಸ್ವಿಂಗ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು, ಅವಳು ಏನೇ ಅಂದ್ರು ಅಮ್ಮ ಸರಿಮ್ಮ ಆಯ್ತುಮ್ಮ ಓಕೆ ಚಿನ್ನಿ ಓಕೆ ಬಂಗಾರಿ ಅನ್ಕೊಂಡಿದ್ರೆ, ಒಂದು ಮನುಷ್ಯ ಕ್ಯಾಮ್ರಾ ಮುಂದೆ ಎಷ್ಟು ಸುಳ್ಳು ಹೇಳ್ಬೋದು ಅಷ್ಟು ಸುಳ್ಳು ಹೇಳ್ಬಿಟ್ಟಿದ್ದಾಳೆ. ಇರ್ಲಿ, ಚಿಕ್ಕವರು ಮಾತಾಡ್ಕೊಳ್ಳಿ. ನಾನ್ ಡ್ರೀಮ್ ಬಾಯ್ ನಾನು ಹೇಳ್ತೀನಿ, ಗೊತ್ತಾಯ್ತಾ? ನಾನ್ ಸೀರಿಯಲ್ ಡ್ರೀಮ್ ಬಾಯ್ ಅಲ್ವಾ? ಬಟ್ ನೀವ್ ಪ್ರಪೋಸ್ ಮಾಡಿದ್ರಿ, ನೀವ್ ಯಾಕೋ ಮತ್ತೆ ಕೇಳ್ತಿದ್ದೀರಾ ಡ್ರೀಮ್ ಬಾಯ್ ಅಂತ? ನೀವು ವೇಸ್ಟ್ ಮಾಡ್ಕೊಂಡ್ರಿ ಚಾನ್ಸ್ ನ. ಓಕೆ, ನಾನ್ ಪ್ರಪೋಸ್ ಮಾಡ್ತೀನಿ ಅಂದ್ರೆ ನೀವು ಇದ್ರ ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲಿರುವಂತ ಆಸೆ ಆಕಾಂಕ್ಷೆಗಳನ್ನ ತಿಳಿಸ್ಕೊಂಡು ಅದು ಫುಲ್ಫಿಲ್ ಮಾಡೋಣ ಅಂತ. ಇಂಡೈರೆಕ್ಟ್ ಆಗಿ ಎಲ್ಲಾನು ತಿಳ್ಕೊಂಡ್ ಬಂದು ನಮ್ಮ ಮಾವನ ಹತ್ರ ಮದ್ವೆ ಕೇಳೋಣ ಅಂತಿದ್ದೀರಾ? ಓಕೆ, ಹೌದು, ನಮ್ಮ ಅಪ್ಪನೂ ಇದ್ದಾರೆ. ನಾನ್ ಸೀರಿಯಲ್ ಅಲ್ಲಿ ಮದ್ವೆ ಆಗೋ ಹುಡುಗನ ನಾನ್ ಇಷ್ಟಪಟ್ಟಿದ್ದು ನಮ್ಮ ಮಾವನ್ ಗುಣಗಳು, ಮಾವ ಇರೋ ರೀತಿ. ಅದೇ ರೀತಿ ಒಂದೊಳ್ಳೆ ಹುಡುಗ ಸಿಕ್ಬಿಟ್ರೆ ಖುಷಿಯಾಗಿರ್ತೀವಿ ಅಷ್ಟೇ. ಓ ಮೈಕಿತ್ತ ಸಿಗ್ತಾನೆ. ಈಗ
ಡ್ಯಾನ್ಸ್ ಮಾಡೋದಕ್ಕೆಲ್ಲಾನು ಪ್ರಯತ್ನ ಪಡ್ತಾ ಇದ್ದಾರೆ, ಪ್ರಾಕ್ಟೀಸು ಮಾಡ್ತಾ ಇದ್ದಾರೆ. ರಾಣಿಯವರ ಮದುವೆ ಸಂಭ್ರಮದಲ್ಲಿ ಯಾವ್ಯಾವ ಹಾಡುಗಳಿಗೆ ಹೆಜ್ಜೆ ಹಾಕ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರ ಅಂತ? ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಸಾಂಗ್ ಬ್ಯಾಂಗಲ್ ಬಂಗಾರಿ ಅದೇ ಸಾಂಗ್. ಇನ್ ಮಿಕ್ಕಿದ ಎಪಿಸೋಡ್ ನ ಪ್ಲೀಸ್ ಅಣ್ಣಯ್ಯ ಸೀರಿಯಲ್ ನೋಡಿ ಅಷ್ಟೇ. ಇದ್ರ ಮೇಲೆ ಬಿಟ್ಕೊಟ್ರೆ ಬೈತಾರೆ. ಬರ್ತಾರ ನಮ್ಮ ಸುಪ್ರೀತಾ ಮ್ಯಾಮ್ ಪ್ರೊಡ್ಯೂಸರು, ನೀವ್ ಇಡೀ ಇದೆಲ್ಲ ಕತೆ ಹೇಳ್ತಾ ಕೂತಿದ್ದೀರ ಅಂತ ಬರ್ತಾರೆ. ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗ್ಬೇಕು, ಬ್ಯಾಂಗಲ್ ಹಾಕೊಂಡ್ ಬ್ಯಾಂಗಲ್ ಬಂಗಾರಿ ಆಡಕ್ ಹೋಗ್ತೀವಿ, ಡ್ಯಾನ್ಸ್ ಮಾಡಕ್ ಹೋಗ್ತೀವಿ. ತಪ್ಪದೆ ನಮ್ಮ ಅಣ್ಣಯ್ಯ ಸೀರಿಯಲ್ ನ ನೋಡಿ. 7:30 ತಪ್ಪದೆ ವೀಕ್ಷಿಸಿ ಅಣ್ಣಯ್ಯ ಧಾರಾವಾಹಿ ಹಾಗೆ ನಿಮ್ಮ ನೆಚ್ಚಿನ ಇಷ್ಟೇ ಅಲ್ವಾ? ಜೀ ಇಷ್ಟೇ ಕನ್ನಡದಲ್ಲಿ. ಅಲ್ವಾ? ಹಾಗೆ ಈ ಅದ್ಭುತವಾದ ಈ ಕೋತಿ ಜೊತೆ ಮಾಡಿರೋ ಚಿಟ್ ಚಾಟ್ ನ ನೀವು ನೋಡಬಹುದು ಬಾಸ್ ಟಿವಿಯಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಫನ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದೀರಾ ಅಂಡ್ ಒಳ್ಳೇದಾಗ್ಲಿ. ನಿಮ್ಮ ಒಬ್ಬರ ಕ್ಯಾರೆಕ್ಟರೈಸೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ಅದಂಗೆ ಕಂಟಿನ್ಯೂಸ್ ಆಗಿ ಮೂಡ್ ಬಂದು ಸಾವಿರಾರು ಎಪಿಸೋಡ್ಗಳೆಲ್ಲ ಕೂಡ ಆಗಿ ನಿಮ್ಗೆ ಒಳ್ಳೆ ನೇಮ್ ಅಂಡ್ ಫೇಮ್ ತಂದ್ಕೊಡ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಇದಾಗಿತ್ತು ಮಂಜಿ ಹಾಗೇನೆ ರಮ್ಯಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.